ಇವತ್ತಿನ ಜನ್ರೇಷನಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಟೈಮ್ ಪಾಸೇ ರಿಲೇಷನ್ಶಿಪ್ಪಲ್ಲಿ. ವ್ಯಾಲ್ಯೂಸ್ ಇಲ್ಲ ಅಲ್ಲಿ. ಸೊ ಸೀರಿಯಸ್ ಇಲ್ಲದೇ ಇರೋ ವ್ಯಕ್ತಿ, ಟೈಮ್ ಪಾಸ್ ಮಾಡುವಂಥ ವ್ಯಕ್ತಿನಲ್ಲಿ ಏನೆಲ್ಲ ಕ್ವಾಲಿಟೀಸ್ನ ನೀವು ನೋಡ್ಕೊಬೋದು, ನಿಮಗೇನು ಗೊತ್ತಾಗುತ್ತೆ, ಅದನ್ನು ಹೆಂಗೆ ನಾವು ಫೈಂಡ್ ಔಟ್ ಮಾಡೋದು? ಟೈಮ್ ಪಾಸ್ ಲವ್ನ ಸಿಂಪ್ಟಮ್ಸ್. ಓಕೆ, ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಕೊನೆ ತನಕ ನೋಡಿ. ಯಾವ ಪಾಯಿಂಟ್ ಇಷ್ಟ ಆಗುತ್ತೆ, ಯಾವ ಪಾಯಿಂಟ್ ನಿಮಗೆ ಕ್ಲಾರಿಟಿ ಕೊಡುತ್ತೆ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫಸ್ಟ್ ಪಾಯಿಂಟ್ ನೋಡಿ, ಮೆಚುರಿಟಿ ಥಿಂಕಿಂಗ್ ಇರಲ್ಲ ಆ್ಯಕ್ಚುಲಿ. ಟೈಮ್ ಪಾಸ್ ಮಾಡ್ತಿರ್ತಾರೆ ನೋಡಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ಹೆಂಗೆಂಗೋ ಮಾತಾಡ್ತಾರೆ, ಹೆಂಗೆಂಗೋ ಆಡ್ತಾರೆ, ಆ್ಯಂಡ್ ಇಷ್ಟಿಷ್ಟು ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಮಾಡಿಬಿಡ್ತಾರೆ. ಸಿಚುವೇಶನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಲ್ಲ, ನೀವು ವರ್ಕ್ ಶೆಡ್ಯೂಲ್ನ ಅರ್ಥ ಮಾಡ್ಕೊಳ್ಳಲ್ಲ, ನೀವೇನೋ ಮಾತಾಡಿದ್ರೆ ಅವ್ರೇನೋ ಒಂದು ಉತ್ತರ ಕೊಡ್ತಾರೆ, ಬರೀ ಜಗಳ. ಅಂದರೆ ಇದ್ರ ಅರ್ಥ ನಾನು ಏನು ಹೇಳ್ತೀನಿ, ನಿಮ್ಮ ಸುಖದಲ್ಲಿ ಮಾತ್ರ ಭಾಗಿಯಾಗ್ಲಿಕ್ಕೆ ಇಷ್ಟಪಡ್ತಾರೆ, ಕಷ್ಟದಲ್ಲಿ ಇವ್ರು ಬೇಡ, ಇಂಡೈರೆಕ್ಟ್ಲಿ ಅವ್ರು ಇರೋವಂಥದ್ದು. ಇದಕ್ಕೆ ಟೈಮ್ ಪಾಸಿಗಂತ ಬಂದಿರ್ತಾರೆ. ಅಂದರೆ ದೇ ಥಿಂಕ್ ಓನ್ಲಿ ದೆಮ್ ಸೆಲ್ಫ್ಸ್, ಅಂದರೆ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಇನ್ನೊಬ್ಬ ವ್ಯಕ್ತಿನೂ ಖುಷಿಯಾಗಿರಬೇಕು ಆ್ಯಂಡ್ ಆ ರಿಲೇಷನ್ಶಿಪ್ಪಲ್ಲಿ ಇದೀವಿ, ಓಕೆ, ಬೇಕಂತ ಮಾಡಿರಲ್ಲ. ಆ ವ್ಯಕ್ತಿ ಸಿಚುವೇಶನ್ಸ್ ಹೆಂಗೆ ಏನು ಎಲ್ಲ ಅರ್ಥ ಮಾಡ್ಕೊಳ್ಳೋರು ನಿಜವಾಗ್ಲೂ ಟ್ರೂ ಲವ್ ಅಂತ ಹೇಳ್ತೀವಿ. ಬಟ್ ಟೈಮ್ ಪಾಸ್ ಮಾಡೋರು ಮೆಚುರಿಟಿ ಇಲ್ಲದೇ ಮಾತಾಡ್ತಾರೆ. ಒಂದು ಮಾತಿಗೆ ಅರ್ಥನೇ ಇರಲ್ಲ ಕಣ್ರಿ, ಸುಮ್ಮನೆ ಅವ್ರಿಗೆ ಏನು ಬೇಕೋ ಅದನ್ನೇ ಮಾತಾಡ್ತಾರೆ. ದಟ್ಸ್ ಕಾಲ್ಡ್ ಏನಂತ ಹೇಳ್ತೀವಿ, ಇಮ್ಮೆಚ್ಯೂರಿಟಿ ಮೈಂಡ್ ಅಂತ ಹೇಳ್ತೀವಿ, ಇಮ್ಮೆಚ್ಯೂರಿಟಿ ಥಾಟ್ ಅಂತ ಹೇಳ್ತೀವಿ. ಸೆಕೆಂಡ್ ಪಾಯಿಂಟ್, ಅವ್ರಿಗೆ ಬೇಕಾದಾಗ ಮಾತ್ರ ಮಾತುಕತೆ ಮಾಡ್ತಾರೆ. ಸೊ ಅವ್ರಿಗೆ ಬೇಜಾರಾದಾಗ ಅಷ್ಟೇ ಕಾಲ್ ಮಾಡೋದು, ಅಥವಾ ಅವ್ರಿಗೆ ಮಾತಾಡ್ಬೇಕು ಅನ್ನಿಸ್ದಾಗ ಅಷ್ಟೇ ಕಾಂಟ್ಯಾಕ್ಟಿಗೆ ಬರೋದು, ಮಾತಾಡೋದು. ನಿಮಗೆ ಮಾತಾಡಬೇಕು ಅನ್ನಿಸ್ದಾಗ ನೀವು ಕಾಲ್ ಮಾಡಿದ್ರೆ ಇಲ್ಲ ಬಿಸಿ ಇದ್ದೀನಿ ಅಂತ ಹೋಗ್ಬಿಡೋದು, ಅಥವಾ ನಿಮ್ಮ ಬಗ್ಗೆ ಏನೂ ಕೇಳಲ್ಲ, ನಿಮ್ಮ ಕಷ್ಟ, ನಿಮ್ಮ ಫೀಲಿಂಗ್ಸ್, ನೀವು ನೋವಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ, ಇವತ್ತು ಹೇಗಿದ್ರಿ, ಹೇಗಿಲ್ಲ, ಇಂಟ್ರೆಸ್ಟ್ ಕೊಡ್ದಿರಾ. ಸೊ ತೋರಿಸ್ಕೊಡುತ್ತೆ 101%. ನಾನು ಹೇಳೋದು, ಒಂದು ರಿಲೇಷನ್ಶಿಪ್ಪಲ್ಲಿ ರೆಸ್ಪಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ನೀವು ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದೀರಾ ರಿಲೇಷನ್ಶಿಪ್ಪಲ್ಲಿ ಅಥವಾ ಆಗಿಲ್ಲ ಅಂತೇಳಿ, ರೈಟ್? ಸೊ ಅದಕ್ಕೆ ಹೇಳ್ತಿದ್ದೀನಿ, ಏನು ಅಂತ ಹೇಳಿದ್ರೆ ಅವರಿಗೆ ಬೇಕಾದಾಗ ಮಾತ್ರ ನಿಮ್ಮನ್ನು ಕನೆಕ್ಟ್ ತಗೊಳ್ತಾ ಇದ್ರೆ ಟೈಮ್ ಪಾಸ್. ಥರ್ಡ್ ಪಾಯಿಂಟ್, ಲೈಕ್ ಕಷ್ಟ ಅಂದಾಗ ಅವಾಯ್ಡ್ ಮಾಡ್ತಾರೆ. ಈ ಸುಖದ ಟೈಮಲ್ಲಿ ಪಾರ್ಟಿ ಮಾಡ್ತೀರಿ, ಅಥವಾ ಏನೋ ಫಿನಾನ್ಷಿಯಲ್ ವಿಚಾರದಲ್ಲಿ ಅಥವಾ ಮತ್ತೊಂದು ವಿಚಾರದಲ್ಲಿ ಮಾತ್ರ ಇನ್ವಾಲ್ವ್ಮೆಂಟ್ ತುಂಬ ತೋರಿಸ್ತಾರೆ. ಏನೋ ನಿಮಗೆ ಕಷ್ಟ ಆಗಿದೆ ಅಂತ ಬಂದಾಗ, ಅಥವಾ ನಿಮಗೇನೋ ನೋವಲ್ಲಿದ್ದೀರಿ, ಡಿಪ್ರೆಷನ್ಗೆ ಹೋಗಿದ್ದೀರಿ, ನಿಮ್ಗೆ ತೊಂದರೆ ಆಗಿದೆ ಅಂದರೆ ಅಟ್ಲೀಸ್ಟ್ ನಿಮ್ಮ ಮಾತು ಕೇಳೋಕ್ಕೂ ಇರಲ್ಲ, ರೆಡಿ ಇರಲ್ಲ. ಅವ್ರದ್ದು ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೆ. ಕೇಳಕ್ಕೆ ಹೋದ್ರೆ ಇಲ್ಲ ನಾ ಬಿಸಿ ಇದ್ದೆ, ನಂದು ಹಿಂಗಿತ್ತು ಪ್ರಾಬ್ಲಮ್. ಏನೇ ಇರಲಿ, ನಾನು ಹೇಳೋದು, ನಿಮಗೆ ಸ್ಪಂದನೆ ಮಾಡೋವಂಥ ಜನ ಇದ್ದಾರೆ, ಅವ್ರದ್ದು ಪ್ರಾಬ್ಲಮ್ ಆಗಿದೆ ನಮ್ಗೆ ಗೊತ್ತಾಗಿದೆಯಾ, ನಿಲ್ಲೋಣ, ಮಾತಾಡೋಣ, ಏನಿದೆ ಕೇಳ್ಕೊಂಡ್ಬಿಟ್ಟು ಅವರಿಗೆ ಒಂದು ಮಾತಾಡುವಂಥದ್ದು ಆಗ್ಬೇಕು ತಾನೆ. ಸೊ ಕಷ್ಟದಲ್ಲಿ ಮಾತ್ರ ಇರ್ತೀವಿ, ಸುಖದಲ್ಲಿ ಇರಲ್ಲ ಅಂತ ಹೇಳಿದ್ರೆ, ಸುಖದಲ್ಲಿ ಮಾತ್ರ ಇರ್ತೀವಿ, ಕಷ್ಟದಲ್ಲಿ ಇರಲ್ಲ ಅಂದಮೇಲೆ ರಿಲೇಷನ್ಶಿಪ್ಗೆ ಅರ್ಥನೇ ಇರಲ್ಲ ಆ್ಯಕ್ಚುಲಿ. ಇರುತ್ತಾ ಹೇಳಿ ನೋಡೋಣ ನೀವೇನೆ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಹಿಂಗೆ ನಡೆದಿದ್ರೆ ಕಮೆಂಟ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೇ ಇರುವಂಥದ್ದು. ನಿಮ್ಮ ಪರಿಸ್ಥಿತಿ ಯಾವತ್ತೂ ಅರ್ಥ ಮಾಡ್ಕೊಳ್ಳೋಕೆ ಟ್ರೈಯೇ ಮಾಡ್ತಿರಲ್ಲ. ಮತ್ತು ಹೇಳ್ತಾರೆ ತುಂಬ ಪ್ರೀತಿ ಮಾಡ್ತೀನಿ, ಏನು ಬದನೆಕಾಯಿ? ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೇ ಇದ್ದಾಗ ಪ್ರೀತಿ ಮಾಡ್ತೀವಿ ಅಂತ ಹೇಳೋ ವರ್ಡಿಗೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಆ್ಯಕ್ಚುಲಿ. ಪ್ರೀತಿ ಅಂದ್ರೆ ಏನು? ಇಟ್ಸ್ ಎ ಬಿಲೀವ್, ಇಟ್ಸ್ ಎ ಅಂಡರ್ಸ್ಟ್ಯಾಂಡಿಂಗ್, ಇಟ್ಸ್ ಅಡ್ಜಸ್ಟ್ಮೆಂಟ್, ಸ್ಯಾಕ್ರಿಫೈಸ್. ಇದು ಯಾವುದು ನಿಂದ್ರಲ್ಲಿ ಇಲ್ಲದೇ ಪ್ರೀತಿ ಮಾಡ್ತಿದ್ದೀನಿ ನಾನು ಅಂತ ಹೇಳಿದ್ರೆ ಇದ್ಯಾವ ಸೀಮೆ ಪ್ರೀತಿ? ಮೀನಿಂಗೇ ಇಲ್ದಿರೋ ಒಂದು ಪದ ಅಂತ ಹೇಳಿ ನಿಮ್ಮ ಪ್ರಕಾರ ಆಗ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಸುಳ್ಳನ್ನೇ ಪ್ರೂವ್ ಮಾಡಕ್ಕೆ ಹೊರಡ್ತಾರೆ. ನೀವು ಸುಳ್ಳನ್ನು ಜಾಸ್ತಿ ಪ್ರೂವ್ ಮಾಡಕ್ಕೆ ಹೋಗ್ತಿದ್ರೆ ಐ ಥಿಂಕ್ ಈ ರಿಲೇಷನ್ಶಿಪ್ಪಲ್ಲಿ ಸುಳ್ಳು ಅಂತ ಏನದು ಟೈಮ್ ಪಾಸು ಅಂತ ಅರ್ಥ. ಸುಳ್ಳನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಸುಣ್ಣದ ನೀರನ್ನ ಹಾಲು ಅಂತ ಎಷ್ಟೇ ಪ್ರೂವ್ ಮಾಡಕ್ಕೆ ಹೋದ್ರು ಫೈನಲಿ ಪ್ರೂವ್ ಆಗೋದೇ ಹಾಲು, ಏನು ಸುಣ್ಣದ ನೀರು ಅಂತ ಹಾಲು ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಾಣೋಕೆ ಹಂಗಿರ್ಬೋದು ಅಷ್ಟೇ, ಕನ್ವಿನ್ಸ್ ಮಾಡ್ಬೋದು, ಹಂಗೆ ಮಾತಾಡ್ಬೋದು, ಇಷ್ಟು ಚೆನ್ನಾಗಿ ಬುದ್ಧಿ ಇದೆ, ವಾಟ್ ಎವರ್ ಇಟ್ ಈಸ್, ನೀವು ಎಷ್ಟೇ ಬುದ್ಧಿ ಇದ್ರು ಮತ್ತೆ ಸತ್ಯ ತಾನೆ. ಬಟ್ ಟೈಮ್ ಪಾಸಲ್ಲಿ ಸುಳ್ಳನ್ನೇ ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾರೆ. ಎಷ್ಟೋನು ಎಷ್ಟೋ ರಿಲೇಷನ್ಶಿಪ್ಪಲ್ಲಿ ಅದೇ ನಡೀತಾ ಇರೋದಲ್ಲ ತುಂಬ. ಓಕೆ, ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಸೊ ಏನು ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಆ್ಯಂಡ್ ಕೌನ್ಸಿಲಿಂಗ್ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ. 45K ಹತ್ತತ್ರ ಆಗಿದೆ, 50K ಆಗಲಿ ಆದಷ್ಟು ಬೇಗ ಮಾಡಿ. ಹಾಫ್ ಸೆಂಚುರಿ ಹೊಡೆಯೋಣ ಅಂತೇಳಿ. ಫೇಸ್ಬುಕ್ಕಲ್ಲಿ ಆಲ್ರೆಡಿ ಹತ್ತತ್ರ 60K ಇದೆ, ಇನ್ಸ್ಟಾದಲ್ಲಿ 160 ಹತ್ತತ್ರ ಇದೆ, ಆ್ಯಂಡ್ ಮತ್ತೆ ಮೋಜ್ ಅದು ಇದು ಇದೆ, ಅಲ್ಲೂ ಇದೆ. ಬಟ್ ನನಗೆ ಯೂಟ್ಯೂಬಲ್ಲಿ 100K ಆಗಬೇಕು ಅಂತ ನಾನು ಮಾಡ್ತಾ ಇದ್ದೀನಿ. ಸಪೋರ್ಟ್ ನಿಮ್ಗೆ ತುಂಬ ಬೇಕು, ಮಾಡ್ತೀರಾ ಸಪೋರ್ಟ್ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.